ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸುಪ್ರಿಯಾ. ಸೊ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಮೈಸೂರು ಹೋಗ್ತಾ ಇದ್ದೀವಿ. ಸೊ ಮೈ ಹಸ್ಬೆಂಡ್ ಈಸ್ ನ್ಯೂ ಪರ್ಸನ್, ಮೈ ಮದರ್ ಇನ್ ಲಾ. ಇವರಿಬ್ರು ನನ್ನ ಬ್ರದರ್ ಇಲ್ಲ. ಅವ್ರನ್ನ ನೋಡಿದ್ದೀರಾ ಅಲ್ವಾ, ಆಕಾಶ್. ಸೊ ಇವರು ನೆಕ್ಸ್ಟ್ ಶ್ರೇಯಸ್ ಅಂತ. ಆಕಾಶ್, ಹಾಯ್, ಎಲ್ಲಿ ಹೋಗ್ತಾ ಇದೀವಿ? ಇವತ್ತು ಮೈಸೂರಿಗೆ ಹೋಗ್ತಾ ಇದೀವಿ. ಫುಲ್ ಫ್ಯಾಮಿಲಿ ಲೈಟಿಂಗ್ ನೋಡೋದಕ್ಕೆ. ಅಲ್ಲಿ ಹೋಗಿ ಯಾವ ತರ ಇರುತ್ತೆ ಏನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ, ಅಲ್ಲಿ ಏನೇನ್ ಮಾಡ್ತೀವಿ ಅಂತೆಲ್ಲ. ಇವನು ನಮ್ಮ ತಮ್ಮ. ನಾವು ದಸರಾಗ ಹೋಗ್ಬೇಕಂತ ಆಕ್ಚುಲಿ ಪ್ಲಾನ್ ಮಾಡಿದ್ರಿ, ಬಟ್ ಬೇರೆ ಏನೇನೋ ಪ್ಲಾನ್ಸ್ ಇರೋದ್ರಿಂದ ಅವತ್ತು ಹೋಗಕ್ಕಾಗಿಲ್ಲ. ಸೊ ಇವತ್ತು ಹೋಗ್ತಿದೀವಿ ಲೈಟಿಂಗ್ ನೋಡ್ಬೇಕು ಅಂತ. ಅಲ್ಲಿ ಹೋಗಿ ಏನೇನ್ ಮಾಡ್ತೀವಿ, ಏನೇನ್ ತಿಂತೀವಿ, ಯಾವ ತರ ಎಂಜಾಯ್ ಮಾಡ್ತೀವಿ ಅಂತೆಲ್ಲ ನಿಮ್ಗೂ ತೋರಿಸ್ತೀವಿ. ನೀವು ನಮ್ಮ ಜೊತೆ ಹಂಗೆ ಟ್ರಾವೆಲ್ ಮಾಡಿ. ಇವನು ಹೊಸಬ ಅಂತ ಅನ್ಕೊಂಬೇಡಿ, ನಮ್ಮ ತಮ್ಮ, ನಮ್ಮ ಮನೆ ದೇವ್ರಿದ್ದಂಗೆ ಇವನು. ಗೋಮಟೇಶ್ ಅಲ್ಲ ವೆಂಕಟೇಶ್ವರ. ಶ್ರೇಯಸ್ ಯಾದವ್. ಇದು ನಮ್ಮಮ್ಮ. ಇವರು ಆಲ್ರೆಡಿ ಒಂದು ಡೈಲಾಗ್ ರೆಡಿ ಮಾಡ್ಕೊಂಡಿದ್ದಾರೆ. ಹೇಳಿದ್ನಲ್ಲ ಆಗ್ಲೇನೆ, ದಸರಾ ಕರ್ಕೊಂಡೋಗು ಅಂದ್ರೆ ದೀಪಾವಳಿ ಕರ್ಕೊಂಡೋಗ್ತಾವ ನನ್ನ ಮಗ ಅಂತ. ಇವರು ಫ್ಯೂಚರ್ ಲಾಯರ್ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಇನ್ನ. ಲಾಕೌಸ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ಮಾಡ್ತಿದ್ದಾನೆ, ಸ್ಟಿಲ್ ಲಾಯರ್ ಅನ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಅನ್ಕೊಂಡಿದ್ಯಾ? 1 ವರ್ಷ ಆಗ್ತಾ ಇತ್ತು ಹೋಗಿ. 1 ವರ್ಷ 4 months ಅಷ್ಟೇ. 4 months ಆಗೈತೆ. ಇನ್ನು ಏನ್ ಅನ್ಕೊಳ್ಳೋದ್ ನೀನು? ಆಗೋಯ್ತು ನಿಂದ ಲಾಯರ್. ಅಂಡ್ ಈಗ ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ದು ಹೋಗಕ್ಕೆ ಅಂತ. ನೀವು ಟೈಮ್ ನೋಡ್ತಿರ್ಬೋದು, ಸಂಜೆ 5:49. ಸೊ ಇಲ್ಲಿಂದ ಹೋಗಕ್ಕೆ 2 hour ಬೇಕು. ಲೈಟಿಂಗ್ 7 ಸ್ಟಾರ್ಟ್ ಆಗುತ್ತೆ, ನಾವು 7:30 ರೀಚ್ ಆಗ್ತೀವಿ. ಲೈಟಿಂಗ್ ನ ನೋಡಿ ಹಾಗೆ ಎಕ್ಸಿಬಿಷನ್ ಎಲ್ಲ ಹೋಗಿ ಇರುತ್ತೆ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಸೊ ನೋಡೋಣ. ಸೊ ವೇಟ್ ಫಾರ್ ದ ಅಪ್ಡೇಟ್ಸ್. ಅಂಡ್ ತುಂಬಾ ಟ್ರಾಫಿಕ್ ಇದೆ ನೋಡಿ, ಫುಲ್ ಟ್ರಾಫಿಕ್. ಈ ಟ್ರಾಫಿಕ್ನ ಎಲ್ಲ ಕ್ರಾಸ್ ಮಾಡಿ ಹೈವೇಗೆ ಹೋಗಿ ಮೈಸೂರು ರೀಚ್ ಆದ್ಮೇಲೆ ವಿಲ್ ಕನೆಕ್ಟ್ ಬ್ಯಾಕ್. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ವೆಲ್ಕಮ್ ಟು ಮೈಸೂರು ದಸರಾ. ಚೆನ್ನಾಗಿ ಕಾಣ್ತಿದೆ ಅಲ್ವಾ ಲೈಟಿಂಗ್ಸ್? ಇದು ಮೈಸೂರು ಎಂಟ್ರೆನ್ಸ್ ಸರ್ಕಲ್. ಒಂದ್ ಕಡೆ ಕೂತ್ಕೊಳ್ಳೋ, ಆಡ್ತಿದ್ಯಲ್ಲ ಲೆಫ್ಟ್ ರೈಟ್ ಅಂತ. ಡಿಸ್ಕಸ್ ಮಾಡ್ತಾ ಇದ್ದಾರೆ ಪಾರ್ಕ್. ಅಲ್ಲಿ ನೋಡಿ ಬಟರ್ಫ್ಲೈಸ್, ಬಟರ್ಫ್ಲೈ ಟ್ರೀ. ಚೆನ್ನಾಗಿದೆ ನೋಡಿ. ರೋಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕಿದ್ದಾರೆ. ಆಲ್ರೆಡಿ ಮಕ್ಕಳು, ಆಂಟಿ, ಅಜ್ಜಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಒಂದು ಬಲೂನ್ ತಗೋಬೇಕು. ಐಸ್ ಕ್ರೀಮ್ ತಿಂತೀರಾ? ನಿಂಗ್ ಬೇಕಾ ಐಸ್ ಕ್ರೀಮ್? ಅಣ್ಣ ಹೋಗೋನಲ್ಲ, ಕೇಳು. ಏನ್ ತಗೊಂತ ಇದ್ದೀರಾ? ಯಾವ ಐಸ್ ಕ್ರೀಮ್ ತಗೋತಾ ಇದೀಯಾ? ಕೇಳ್ತೀಯಾ? ಚೆನ್ನಾಗಿದೆ. ಆತರ ಬಸ್ಸಲ್ಲಿ ಹೋಗ್ಬೇಕು, ಮೇಲೆ ಕುತ್ಕೊಂಡು. ನನ್ಗೇನು ಬೇಡ. ಅಣ್ಣ ಫುಲ್ ಫಾಸ್ಟ್ ಆಗಿ ರೆಡಿ ಮಾಡ್ತಾ ಇದ್ದಾರೆ. ಫಾಲೂಡಾ ಅನ್ಸುತ್ತೆ, ರೆಡಿ ಮಾಡ್ತಾ ಇದ್ದಾರೆ. ಐಸ್ ಕ್ರೀಮ್ ಇಟ್ಕೊಂಡಿದ್ದಾರೆ. ನಾವು ಹೋಗೋಷ್ಟಲ್ಲಿ ಲೈಟ್ ಆಫ್ ಮಾಡಿದ್ರೆ ಏನ್ ಮಾಡ್ತೀರಾ?
ಸರ್ ಎಷ್ಟೊತ್ತರಿಗೂ ಲೈಟಿಂಗ್ ಇರುತ್ತೆ ಸರ್ ಪ್ಯಾಲೇಸ್? ಬೇಗ ಕ್ಲೋಸ್ ಮಾಡ್ಬಿಡ್ತಾರೆ ಲಾಸ್ಟ್ ಇವತ್ತು ಇವತ್ತು ಲಾಸ್ಟ್ ಎಷ್ಟೊತ್ತರಿಗೂ ಓಪನ್ ಇರುತ್ತೆ? ಪ್ಯಾಲೇಸ್ 9 ಗಂಟೆಗೆ ಇಲ್ಲೇ ಮೈಸೂರವರ ನೀವು? ಹುಟ್ಟು ಬೆಳೆದಿದ್ದು ಎಲ್ಲ ಅಕ್ಕ ಮೈಸೂರು. 9 ಗಂಟೆವರೆಗೂ ಇರುತ್ತಂತೆ. ಅಲ್ಲಿ ಕಾಣ್ತಾ ಇದೆ ದೂರ. ಥ್ಯಾಂಕ್ ಯು ಸರ್. ಬಾಯ್. ಮೂವಿಂಗ್. ನಮ್ಮ ಫ್ಯಾಮಿಲಿ ಬರ್ತಾ ಇದಾರೆ. ಫುಲ್ ತಿನ್ಕೊಂಡ್ ಬರ್ತಾ ಇದಾರೆ. ಕಾಣಿಸ್ಬೋದು ಅನ್ಸುತ್ತೆ ಅವರು. ನಾವೆಲ್ಲ ಕಾಣಿಸ್ತೀವ ಗೊತ್ತಿಲ್ಲ. ಇದು ಕೂಡ ಪ್ಯಾಲೇಸ್ ನ ಗೋಡೆ. ಸುಮಾರು 74 ಎಕರೆ. ದೊಡ್ಡದು ನೋಡಿ ಟಾಂಗ. ನಾವು ಹೋಗ್ತೀವಿ, ನೋಡೋಣ ಹೇಗೆ ಅನ್ಸ್ತಾ ಇದೆ ಮೈಸೂರಿಗೆ ಬಂದಿದ್ದಕ್ಕೆ ನಿನ್ಗೆ? ಫಸ್ಟ್ ಟೈಮ್ ಬರ್ತಾ ಇರೋದು ಲೈಟಿಂಗ್ ನೋಡೋದಕ್ಕೆ. ಫಸ್ಟ್ ಟೈಮಾ? ನಾನೇ ಪರವಾಗಿಲ್ಲ, ಸೆಕೆಂಡ್ ಟೈಮ್. ಬರ್ತಾ ಇರೋದು ಚೆನ್ನಾಗಿದೆ ಲೈಟಿಂಗ್ ಎಲ್ಲಾನು. ಬಟ್ ದಸರಾ ಟೈಮಲ್ಲಿ ಬಂದ್ರೆ ಇನ್ನ ವೈಬ್ಸ್ ಎಲ್ಲ ಸಕ್ಕತ್ತಾಗಿರೋದು. ಇವಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ಬಟ್ ಆದ್ರೆ ಏನು ಅಂದ್ರೆ ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಬೋದು. ದಸರಾ ಟೈಮಲ್ಲಿ ರೋಡಲ್ಲೆಲ್ಲ ಜಾಸ್ತಿ ಲೈಟ್ಸ್ ಇರುತ್ತೆ. ಇವಾಗ ಕೂಡ ಚೆನ್ನಾಗಿದೆ ನೋಡ್ಬೋದು. ಸಾವಿರಾರು ಲಕ್ಷಾಂತರ ಲೈಟ್ಸ್ ನಮ್ಮ ಅರಮನೆಗೆ. ಈ ಮೈಸೂರು ದಸರಾ ಲೈಟಿಂಗು ಎಷ್ಟೇ ಫೆಮಿಲಿಯರ್ ಇದ್ರು, ಎಷ್ಟೇ ಸರಿ ನೋಡಿದ್ರು ಪ್ರತಿ ಸರಿ ಸ್ಪೆಷಲ್ ಆಗೇ ಕಾಣುತ್ತೆ. ದೂರ ಮೈಸೂರು ಬಂದಿರುತ್ತೆ, ಅದು ಟಾಂಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕುದುರೆ ಅದ್ರಲ್ಲಿ ಕರ್ಕೊಂಡು ಹೋಗಿ. ಕುದುರೆ ಮೇಲೆ ಹೋಗಕ್ ಜಾಗ ಫಸ್ಟ್ ಅಲ್ಲಿ ನೋಡಲ್ಲಿ ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಐತೆ. ಅದ್ರಲ್ಲಿ ಹೋಗೋರೆಲ್ಲ ಮನುಷ್ಯರಲ್ಲ. ನೀನು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ, ಅದ್ರಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಅದ್ರ ಬದಲು ನೀನು ನಡ್ಕೊಂಡೇ ಹೋಗ್ಬೋದು. ಬಲೂನ್ ಆದ್ರೂ ಕೊಡ್ಸಿ. ನೋಡಿ ಲೈಟ್ ಒಂದು ದೊಡ್ಡದು. ಲೈಟ್ ಇರೋ ಬಲೂನ್ ಅದನ್ನೇ ಆ ತಲೆ ಮೇಲೆ ಇರೋದನ್ನ ಇಲ್ಲಿ ಹಾಕು. ನೋಡಿ. ಇದು ಕೂಡ ನನ್ನ ಹಸ್ಬೆಂಡ್ ಲಾಸ್ಟ್ ವರ್ಷ ಕೊಡ್ಸಿರೋದು. ಹಿಂದೆ ಎತ್ಕೊ ಬಂದಿದ್ದೀನಿ. ಏನ ಏನಕ್ಕೆ ನೀನೇನು ಚಿಕ್ಕ ಮಗುನ ಬಲೂನಲ್ಲಿ ಹಾಕ್ಕೊಡಕ್ಕೆ? ಏನ್ರಲ್ಲಿ ಬಲೂನಲ್ಲೆಲ್ಲ ಆಟ ಆಡ್ಬಾರ್ದು. ಅದ್ರಲ್ಲಿ ಏನು ಕಾಣಿಸಲ್ಲ. ನಿನ್ ತಲೆ ಮೇಲೆ ಆಲ್ರೆಡಿ ನೋಡಿ ಲೈಟ್ ಹಾಕೈತೆ. ನಾವು ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಒಳಗಡೆ ಮೈಸೂರು ಪ್ಯಾಲೇಸ್ಗೆ ಎಂಟ್ರೆನ್ಸು. ಎಂಟ್ರಿ ಗೇಟ್, ಮೈಸೂರು ಪ್ಯಾಲೇಸ್ ನ ಎಂಟ್ರಿ ಗೇಟ್. ಸುಮಾರು 1 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀವಿ ಈ ಎಂಟ್ರಿ ಗೇಟ್ಗೋಸ್ಕರ. So finally we are entering the palace. ಏನೋ ಕರೀತಾರ ನೋಡು. ಪ್ಯಾಲೇಸ್ ಅಲ್ಲೇ ಟೆಂಪಲ್ ಇದೆ. ಶ್ವೇತವರಹ ಸ್ವಾಮಿ ಟೆಂಪಲ್ ಕ್ಲೋಸ್ ಆಗಿದೆ. ಪ್ಯಾಲೇಸ್ ಎಂಟ್ರೆನ್ಸ್ ಅಲ್ಲಿ ಮಾತ್ರ ಲೈಟಿಂಗ್ ಹಾಕಿದ್ದಾರೆ. ಅಂಡ್ ಹಿಂದೆ ಕೂಡ ನೋಡ್ಬೋದು ನೀವು ಪ್ಯಾಲೇಸ್ ಎಷ್ಟು ದೊಡ್ಡದಾಗಿದೆ ಅಂತ. ಫೈನಲಿ ವಿ ಆರ್ ಇನ್ ಟು ಪ್ಯಾಲೇಸ್. ಚೆನ್ನಾಗಿದೆ ನೋಡಕ್ಕೆ. ಅಂಡ್ ಇಲ್ಲಿ ತುಂಬಾ ವಿಭಿನ್ನವಾಗಿದೆ, ಎಲ್ಲೂ ನೋಡಕ್ಕಾಗಲ್ಲ. ಅಂಡ್ ಇಲ್ಲಿರೋ ಕೆಲವೊಂದು ಎಲ್ಲ ಲೈಟ್ಸ್, ಇಲ್ಲಿರೋ ಎಲ್ಲ ಬಲ್ಬ್ಸ್ ಏನೇನು ಇದಾಕಿದ್ದಾರೆ, ಒಂದು ವಿಶೇಷ ಲೈಕ್ ಥ್ರೆಡ್ ತರ ಇರುತ್ತೆ. ಆ ಬಲ್ಬ್ನ ಯಾರೇ ಬಿಚ್ಕೊಂಡ್ರು ಕೂಡ
ಎಲ್ಲೂ ಯೂಸ್ ಆಗೋದಿಲ್ಲ. ಪ್ಯಾಲೇಸ್ ಅಲ್ಲಿ ಮಾತ್ರ ಅದು ಆ ತರ ಸಿಸ್ಟಮ್ ಇರೋದು, ಲಾಕಿಂಗ್ ಸಿಸ್ಟಮ್ ಬಲ್ಬ್ಗೆ. ಅಂಡ್ ಮೇಲೆ ಅಲ್ಲಿ ಟಾಪ್ ಅಲ್ಲಿ ಲೈಟ್ ಕಾಣ್ತಾ ಇರ್ಬೋದು ಸೆಂಟರ್ ಅಲ್ಲಿ, ಅದು ಬಂದ್ಬಿಟ್ಟು ರೆಡ್ ಇದೆ, ರೆಡ್ ಲೈಟ್. ಹಂಗಂದ್ರೆ ರಾಜ ಒಳಗಡೆ ಇಲ್ಲ ಅಂತ. ಮೈಸೂರು ಮಹಾರಾಜರು ಒಳಗಡೆ ಇದ್ರೆ ಆ ಮಧ್ಯದಲ್ಲಿರೋ ಬಲ್ಬ್ ಗ್ರೀನ್ ಆಗಿರುತ್ತೆ. ಏನ್ ತಗೊಂಬಂದ್ರಿ ಅತ್ತಿಗೆ ಅಮ್ಮವ್ರೆ? ಎಷ್ಟು ಕೊಟ್ರಿ? 350 ರೂಪಾಯಿ ಮಾಡ್ತೀವಿ. ನಾವು ಹುಡುಗರು ಅಂತ ಬಂದ್ರೆ ಇಲ್ಲೆಲ್ಲ ಸೆಟ್ ಆಗಲ್ಲ. ಎಲ್ಲ ಕಡೆ ಜಾಸ್ತಿ ಎಲ್ಲ ವಿಮೆನ್ ಸೆಕ್ಷನ್ ಜಾಸ್ತಿ ಇರೋದು. ಹುಡುಗಿರ್ಗೆ ಎಲ್ಲ ತರ ಆಕ್ಸೆಸರೀಸ್, ಬಟ್ಟೆಗಳು ಅದು ಇದು ಅಂತೆಲ್ಲ ಇರೋದು. ಬಟ್ ಬಾಯ್ಸ್ಗೆ ತುಂಬಾ ಕಮ್ಮಿ ಇದೆ. ಫುಡ್ದು ನೋಡ್ಬೇಕು ನೆಕ್ಸ್ಟ್ ಎಲ್ಲಿದೆ ಫುಡ್ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಿದೀವಿ. ಅಕಸ್ಮಾತ್ ಏನಾದ್ರು ಫುಡ್ ಏನಾದ್ರು ನೋಡಿ ಸಿಕ್ಕಿದ್ರೆ ಅಲ್ಲಿ ನಾವೇನೇನ್ ತಿಂತೀವಿ ಅಂತ ನಿಮಗೆ ತೋರಿಸ್ತೀವಿ. ಇವ್ರ ಮಕ ನೋಡಕ್ಕಾಗಿಲ್ಲ ಬೈಸ್ಕೊಂಡು. ಏನ್ ಬೈತಾನೆ ಬೈಲಿ, ಆಮೇಲೆ ಎಲ್ಲ ನಮ್ ಕೈಯಲ್ಲೇ ಇರುತ್ತೆ. ಕನ್ಸ್ಕೊಂಡಿರು ಎಲ್ಲ. ಈಗ ಮೈಸೂರಿಗೆ ಬರಲ್ಲ ಅಂತ ಮೈಸೂರಿಗೆ ಬಂದಿದ್ದಾನೆ. ನೀನೇನ್ ಕರ್ಕೊಂಡ್ ಬಂದಿಲ್ಲ, ನಾನ್ ಕರ್ಕೊಂಡ್ ಅದೆಲ್ಲ ಗೊತ್ತಿಲ್ಲ, ನಾನ್ ಕರ್ಕೊಂಡ್ ಬಂದಿದ್ದೆ. ಯಾರು ಕರ್ಕೊಂಡ್ ಬಂದ್ರು ಮ್ಯಾಟರ್ ಅಲ್ಲ. ಮೈಸೂರು ಬರಲ್ಲ ಅನ್ನೋರು ಮೈಸೂರಿಗೆ ಬಂದಿದ್ದಾರೆ ಅನ್ನೋದೇ ಮ್ಯಾಟರ್. ಯಾರು ಕರ್ಕೊಂಡ್ ಬಂದಿದ್ ಮೈಸೂರಿಗೆ? ಯಾರು ಹೋಗೋಣ ಅಂತ? ಆಯ್ತು, ಇಲ್ಲಿಂದ ಬೆಂಗಳೂರು ನೀನು ವಾಪಸ್ ಕರ್ಕೊಂಡು ಕಾರಲ್ಲಿ. ನನ್ನ ಹಸ್ಬೆಂಡೇ ಹೋಗೋಣ ಅಂತ ಅವರೇ ಒಂದ್ಸಾರೆ ನಮ್ಗೋಸ್ಕರ ಕರ್ಕೊಂಡ್ ಬಂದಿದ್ದಾರೆ. ಫುಲ್ ಎಲ್ಲ ನೋಡ್ರೆ ಲೈಟ್ಸ್ ತರ ಇದೆ, ಕಾಣಲ್ಲ. ಇಲ್ಲ ಟ್ರೈನ್, ದೊಡ್ಡವರು ಹೋಗ್ಬೋದು, ಮಕ್ಕಳು ಹೋಗ್ಬೋದು. ಏನು 100 ರೂಪೀಸ್ ಚಾರ್ಜ್ ಮಾಡ್ಬೋದು. ಯಾವ್ದೋ ಹಳೆ ಕಾಲದ ಮನೆನಾ ಬಂದು ಫೋಟೋ ಇಟ್ಕೊಳ್ಳಿ ಅಂತ ಹಾಕೋದು. ಮೈಟ್ ಬಿ ರಾಜರು ಮಂತ್ರಿಗೆ ಅಂತ ಕಟ್ಸ್ಕೊಟ್ಟಿರೋದಿರ್ಬೇಕು. ನೋಡಿ, ನನ್ನ ಹಸ್ಬೆಂಡ್ ಮೈಸೂರು ಕರ್ಕೊಂಬಂದು ಏನು ಹೇಳ್ತಾ ಗೊತ್ತಾ, ಅದು ತಗೋಬೇಡ, ಇದು ತಗೋಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದನ್ನ ನೋಡ್ಬೇಡ, ಇದನ್ನ ನೋಡ್ಬೇಡ, ನಿನ್ಗಾಡ್ಸಲ್ಲ, ಮತ್ತೇನ ಕರ್ಕೊಂಬರೋದು, ಏನು ತಗೊಂಡೋಗ್ಬಿಡಲ್ಲ, ಏನು ನೋಡೋಕೆ ಕ್ಯಾನ್ಸರ್. ನಿನಗೆ ಬೇಕಾಗಿದ್ದು ಮೈಸೂರಲ್ಲಿ ಒಂದು ರೀಲು, ಆ ರೀಲ್ ಆಗೋಯ್ತು ಇವಾಗ. ವಸ್ತು ಪ್ರದರ್ಶನ ಅಂತಿಕ್ಕಿದ್ದು, ವಸ್ತು ಪ್ರದರ್ಶನ ತಗೊಳೋದು ಇಲ್ಲಿ ನೋಡಕ್ ಹೋದ್ರು ನಿನ್ಗೇನು ಬೇಡಮ್ಮ. ಸರಿ ಅದು ತಿಂತೀನಿ ಅಂದರೆ ಲಾಸ್ಟ್ ಟೈಮ್ ತಿಂದಿಲ್ಲ, ನೀನು ಬಿಸಾಕ್ಬಿಟ್ಟೆ, ಈ ಸರಿ ತಿನ್ಬೇಡ. ಎಲ್ಲ ಚೆನ್ನಾಗಿತ್ತು. ಜೊತೆಗೆ ಒಂದೇ ಒಂದು ಡಿಸ್ಅಡ್ವಾಂಟೇಜು, ಫುಲ್ ಕಾಲು ನೋವ್ತಾ ಇದೆ. ನಿನಗೆ ಕಾಲು ನೋವ್ತಿಲ್ವಾ? ಐ ಆಮ್ ಸ್ಟ್ರಾಂಗ್. ಬರೀ ಡವು ನಿಂತರ ಅಲ್ಲ, ಬರೀ ಡವು. ಏನು ಸ್ಟ್ರಾಂಗ್ ಇಲ್ಲ, ಏನೂ ಇಲ್ಲ, ಬರೀ ಡವ್ ಮಾಡಿಕೊಂಡು ಬಿಲ್ಡಪ್ ಕೊಡ್ತಾವನೆ ಕ್ಯಾಮ್ರಾ ಇದೆ ಅಂತ. ಮಕ್ಕಳೆಲ್ಲ ನೋಡಿ ಎಷ್ಟು ಆಟ ಆಡ್ತಿದ್ದಾರೆ. ಫೈನಲಿ ದಸರಾ ಲೈಟಿಂಗ್ ಬಂದಿದ್ವಿ, ಮುಗೀತು. ಈಗ ಎಲ್ಲರೂ ಅವ್ರವ್ರ ಒಪಿನಿಯನ್ ಹೇಗಿದೆ ಅಂತ ಕೇಳೋಣ, ಇಷ್ಟ ಆಯ್ತಾ ಇಲ್ವಾ ಅಂತ. ಹಸ್ಬೆಂಡ್ ಈ ಕಡೆ ಬರೋ ನೀನು. ದಸರಾ ಲೈಟಿಂಗ್ ನೋಡಿ ಏನ್ ಅನ್ನಿಸ್ತು? ಯಾಕೆ ಇವನ್ಗೆ ಏನ್ ವೇಸ್ಟ್? ಇವನ್ನ ಕೇಳಲೇಬಾರ್ದು, ಎಡಿಟ್ ಇದನ್ನ. ಮೈದುನ ಅವರೇ, ನಿಮ್ಗೇನ ಅನ್ನಿಸ್ತು? ಚೆನ್ನಾಗಿ ಅನಿಸ್ತು. ಫಸ್ಟ್ ಟೈಮ್ ಬಂದಿದ್ದು, ಖುಷಿ ಅನಿಸ್ತು. ಬಟ್ ಐ ಡೋಂಟ್ ರೆಕಮೆಂಡ್ ಇದಕ್ಕೆ ಮತ್ತೆ ಬರಬೇಕು. ಲೈಟಿಂಗ್ ನೋಡೋಕ್ಕಾರೆ ಬನ್ನಿ, ಇದನ್ನೆಲ್ಲ ನೋಡೋದಕ್ಕೆ ಬರಬೇಡಿ. ಅಲ್ಲೇ ಅವ್ರಿಗೆ ಎಲ್ಲರೂ ನೋಡ್ಕೊಂಡು ಹೇಳ್ತೀನಿ. ನೀನೇನು ಏನ್ ನಿನ್ ಮೀಡಿಯಾ ಏನು? ಏನ್ರಿ ಮೀಡಿಯಾ? ಏನ್ರಿ ನಿಮ್ದು ಕ್ವಾಟ್ಲೆ? ಅಷ್ಟೇ. ನೆಕ್ಸ್ಟ್ ನಿಮ್ಮ ಅತ್ತೆನ್ ಕೇಳಿ. ಪೂರ್ತಿ ತೋರಿಸ್ಲಿಲ್ಲ ನನ್ನ ಮಗ. ಲೈಟಿಂಗ್ ನೋಡ್ಬೇಕು ಅಂತಾನೆ ಹೇಳ್ತಿದ್ರಿ. ಸೊ ಅಟ್ಲೀಸ್ಟ್ ಇದಾದ್ರೂ ನೋಡಿದ್ವಲ್ಲ, ಹೆಂಗ ಅನಿಸ್ತು ನಿಮ್ಗೆ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಇದೆಲ್ಲ ನೋಡಿ ಖುಷಿ ಆಯ್ತು, ಚೆನ್ನಾಗಿದೆ. ನಮ್ಮ ಇನ್ನೊಂದು ಒಂದಿದೆ, ಅವ್ರ ಹತ್ರನೇ ಕೇಳ್ಬೇಡಿ. ಆಲ್ರೆಡಿ ಸೆಕೆಂಡ್ ಟೈಮ್ ಇದು ವೀಕಲ್ಲಿ 4 days ಬ್ಯಾಕ್ ಬಂದಿದೆ ನಾನು. ಸುಮ್ಮನೆ ನಾನು ಬರ್ಬೇಕಲ್ಲ ಅದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಫಾಲೋವರ್ಸ್ ಯಾರು ಕರೀತಾರೆ ನೋಡಿ. ಹಾಯ್ ಅಕ್ಕ, ಇವ್ರ ಯೂಟ್ಯೂಬ್ ಚಾನಲ್ ಹೌದು.
ಏನ್ ನಿನ್ ಹೆಸರು ಬಾಯ್ ಹೇಳು, ನೀನು ಬರ್ತೀಯಾ? ಎಲ್ಲಿ ಹೋಗ್ತಾ ಇರೋದ್ ನೀನು? ನಾನು ರೇಂಬೋ ಪಬ್ಲಿಕ್ ಸ್ಕೂಲ್. ಹೌದಾ, ಸೇ ಹಾಯ್. ಹೆಂಗ್ ಕಳ್ಸೋದು ಈ ವಿಡಿಯೋ ನಿನ್ಗೆ? ಯೂಟ್ಯೂಬ್ ಹೆಂಗ್ ನೋಡ್ತೀಯಾ? ಯೂಟ್ಯೂಬ್ ಅಲ್ಲಿ ನನ್ ಚಾನಲ್ ಗೊತ್ತಾ ನಿಂಗೆ? ಮತ್ತೆ ವಿಚ್ ಚಾನಲ್? ಯಸ್, ಜರ್ನಿ ವಿತ್ ಅನಿಸು. JOURNEYWITH with ಅನಿಸು, ANISU. ಜರ್ನಿ ವಿತ್ ಅನಿಸು. ಬರ್ಕೊಂಬಿಡು ಬೇಗ ಎಂದ್ರಲ್ಲಾದ್ರು, ಆಯ್ತಾ? ಯಾವ್ದಾದ್ರು ವಿಡಿಯೋಗೆ ಕಮೆಂಟ್ ಮಾಡು, ನಾನು ನಿನ್ಗೆ ಕಳ್ಸ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೀನಿ, ಸುಪ್ರಿಯಾ ಅಂತ ಸರ್ಚ್ ಮಾಡು, ಬರುತ್ತೆ. ಬಾಯ್. ಚಿಕ್ಕ ಹುಡುಗ ನನ್ನ ನೋಡಿ ಮಾತಾಡಿಸ್ದ. ಎಷ್ಟು ಕ್ಯೂರಿಯಾಸಿಟಿಯಿಂದ ಈ ವಿಡಿಯೋನ ಹೆಂಗ್ ಕಳ್ಸೋದು ಅಂದ್ರೆ, ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಅಕ್ಕ, ಚಾನಲ್ ನೇಮು ಕೇಳಲಿಲ್ಲ. ಬರ್ತಾರೆ ಮಕ್ಕಳು, ಅಟ್ರಾಕ್ಟ್ ಆಗ್ತಾರೆ, ಏನು ಮಾಡಕ್ಕಾಗಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್ ಅಂಡ್ ಡಿಫ್ರೆಂಟ್ ಪ್ಲೇಸಸ್ ಹೋದ್ರೆ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.